ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಜಯವು ನಿಮ್ಮದೇ. ಅದಕ್ಕೆ ಆಧಾರವಾಗಿ 1 ಕೊರಿಂಥ ಬರೆದ ಪತ್ರಿಕೆ 15ನೇ ಅಧ್ಯಾಯ 57ನೇ ವಚನ. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ನೋಡ್ರಿ, ನಾವು ಸೇವೆ ಮಾಡಲಿಕ್ಕೆ ಹೋಗುವ ಅನೇಕ ಸ್ಥಳಗಳಲ್ಲಿ ಅನೇಕ ಜನರು ಬಂದು ಕೇಳುವಂಥ ಒಂದು ಪ್ರಶ್ನೆ, ನಾವು ಪರಿಶುದ್ಧವಾಗಿ ಜೀವಿಸುವುದು ಹೇಗೆ, ಜಯಭರಿತವಾಗಿ ಜೀವಿಸುವುದು ಹೇಗೆ, ಹಿಂಜರಿದು ಹೋಗದೆ ಬೀಳದಿರುವುದು ಹೇಗೆ, ಶತ್ರುವನ್ನು ಜಯಿಸುವುದು ಹೇಗೆ ಎಂಬುದಾಗಿ ಹಲವು ಪ್ರಶ್ನೆಗಳನ್ನು ಹಲವು ಜನರು ಕೇಳುತ್ತಾರೆ. ಆದರೆ ಒಂದನ್ನು ಮಾತ್ರ ನಾವು ದೃಢವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಪರಿಶುದ್ಧ ಜೀವಿತಕ್ಕೆ ವಿರೋಧವಾಗಿರುವ, ಸೇವೆಗೆ ವಿರೋಧವಾಗಿರುವ ಸೈತಾನನು ಸೋಲಿಸಲ್ಪಟ್ಟಿದ್ದಾನೆ. ಸೈತಾನನು ಸೋಲಿಸಲ್ಪಟ್ಟಿದ್ದಾನೆ ಎಂದು ನೀವು ತಿಳಿದುಕೊಳ್ಳುವವರೆಗೂ ಜಯವನ್ನು ಹೊಂದಿಕೊಳ್ಳಲು ಆಗುವುದಿಲ್ಲ. ಅನೇಕರು ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಮಹಿಮೆಪಡಿಸದೆ ಎಲ್ಲ ಸಮಯಗಳಲ್ಲಿ ಸೈತಾನನನ್ನೇ ಹೊಗಳಿ ಹಾಡಿ ಕೊಂಡಾಡುತ್ತಾರೆ. ಇದರಿಂದಾಗಿ ಅವರ ಜೀವಿತದಲ್ಲಿ ಜಯ ಇರುವುದಿಲ್ಲ. ನಮ್ಮ ದೇವರು ಜಯ ಕೊಡುವಾತನು, ಜಯದ ಕ್ರಿಸ್ತನು. ಆತನ ಹೊಂದಿದ ಜಯವನ್ನು ನಾವು ಮುಂದಿಟ್ಟುಕೊಂಡು ನಾವು ಸಹ ಜಯ ಹೊಂದಿದವರಾಗಿ ನಡೆಯಬಹುದು. ಆದುದರಿಂದಲೇ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ನಾವು ಪ್ರತಿದಿನದ ಆರಂಭವನ್ನು ಆರಂಭಿಸುವುದೇ ಕ್ರಿಸ್ತನಲ್ಲಿ ಜಯ ಹೊಂದಿದವರಾಗಿ. ಒಂದೊಂದು ದಿನವೂ ಮಹಿಮೆಯಾದ ಜಯದ ಜೀವಿತ ನಮಗೆ ಇಡಲ್ಪಟ್ಟಿದೆ. ನಾವು ಅದನ್ನು ಸ್ವತಂತ್ರಿಸಿಕೊಳ್ಳಬೇಕು. ಸೈತಾನನ ಕುರಿತು ಆಲೋಚಿಸಬೇಡ್ರಿ. ರಾಜಾದಿರಾಜನ ಮಕ್ಕಳಾದ ನಮ್ಮನ್ನು ನಾಶಪಡಿಸಲು ಸೈತಾನನಿಗೆ ಯಾವ ಅಧಿಕಾರವೂ ಇಲ್ಲ, ಶಕ್ತಿಯೂ ಇಲ್ಲ. ನಾವು ಉನ್ನತವಾದ ದೇವರ ಮಕ್ಕಳಾಗಿದ್ದೇವೆ. ಒಂದು ವೇಳೆ ಸೈತಾನನು ನಮ್ಮನ್ನು ಮೋಸಪಡಿಸಿ ವಂಚಿಸಬಹುದು ಹೊರತು ಹೋರಾಡಿ ಯುದ್ಧ ಮಾಡಿ ನಮ್ಮನ್ನು ಜಯಿಸಲಾಗುವುದಿಲ್ಲ. ಲೂಕನ ಬರೆದ ಸುವಾರ್ತೆ 10:19 ನೋಡ್ರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯೋಹಾನ್ ಬರೆದ ಸುವಾರ್ತೆ 8:32 ಮತ್ತು 36ನೇ ವಚನವನ್ನು ನೋಡ್ರಿ. ಸತ್ಯವನ್ನು ತಿಳ್ಕೊಳ್ರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ದೇವಕುಮಾರನಾದ ಯೇಸು ಸ್ವಾಮಿ ಭೂಮಿಗೆ ಬರಲು ಕಾರಣವೇನು? ನಮಗಾಗಿ ತನ್ನ ಜೀವವನ್ನೇ ಅರ್ಪಿಸಿದ್ದರ ರಹಸ್ಯವೇನು? ವಾಕ್ಯ ಹೇಳುತ್ತದೆ, ಸೈತಾನನ ಕಾರ್ಯಗಳನ್ನು ಲಯಪಡಿಸುವುದಕ್ಕೋಸ್ಕರವಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು, ನಮ್ಮನ್ನು ಬಿಡುಗಡೆ ಮಾಡಲು. ನಾವು ಒಂದು ಜಯದ ಜೀವಿತವನ್ನು ಜೀವಿಸಲು ಕರ್ತನಾದ ಯೇಸು ಸ್ವಾಮಿ ನಮಗೆ ಸಹಾಯ ಮಾಡುವರು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಬಂದದ್ದು ಎಷ್ಟು ನಿಜವೋ ಅಷ್ಟೇ ನಿಜ, ಶತ್ರುವಿನ ತಲೆಯನ್ನು ಜಜ್ಜುವುದಕ್ಕಾಗಿ ಬಂದರು. ಆದುದರಿಂದ ಸೈತಾನನ ಕುರಿತು ಭಯಪಡುವ ಅವಶ್ಯಕತೆ ಇಲ್ಲ. ನಮ್ಮ ದೇವರು ಈಗಲೂ ಜಯಶಾಲಿಯಾಗಿ ತಂದೆಯ ಬಲ ಪಾರ್ಶ್ವದಲ್ಲಿ ಕೂತಿದ್ದಾರೆ. ನಾವು ಕೂಡ ಜಯಶಾಲಿಗಳಾಗಿದ್ದೇವೆ. ಜಯ ಹೊಂದಿದ ಕ್ರಿಸ್ತನು ಸದಾ ನಮ್ಮೊಂದಿಗಿದ್ದಾನೆ. ಪ್ರೀತಿಯುಳ್ಳ ದೇವ ಮಗುವೆ, ಜಯವು ನಮ್ಮದೇ. ಆದುದರಿಂದ ಭಯಪಡಬೇಡ್ರೆ. ಕ್ರಿಸ್ತನ ಮೂಲಕ ನಮಗೆ ದೊರಕಿದ ಆ ಜಯವನ್ನು ನಂಬಿ ಅದನ್ನು ಕೊಂಡಾಡಿ ನಿಮ್ಮ ಜೀವಿತದಲ್ಲಿ ಸ್ವತಂತ್ರಿಸಿಕೊಳ್ಳ್ರಿ. ಕರ್ತನ ತಾನೇ ಆ ಜಯವನ್ನು ನಿಮಗೆ ಕೊಟ್ಟು ಅನುಗ್ರಹಿಸಲಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ,
ಅಪ್ಪ, ನೀವು ನಮಗೆ ಜಯ ಕೊಡುವ ದೇವರು, ಜಯ ಭರಿತವಾದ ಕ್ರಿಸ್ತೀಯ ಜೀವಿತವನ್ನು ಜೀವಿಸಲಿಕ್ಕೆ ಸಹಾಯ ಮಾಡುವಂಥ ದೇವರು. ನಮ್ಮ ಜೀವಿತವನ್ನು ದೇವರೇ ನೀವು ಆಳ್ವಿಕೆ ಮಾಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ನೀನು ಕೊಟ್ಟಂಥ ಆ ಬಿಡುಗಡೆಯನ್ನು, ಜಯವನ್ನು, ಅದನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಅಪ್ಪ, ನಮ್ಮ ಜೀವಿತದಲ್ಲಿ ಸೋಲಿನ ಜೀವಿತ ಅಲ್ಲಪ್ಪ. ನಮ್ಮ ಜೀವಿತದಲ್ಲಿ ಸ್ವಾಮಿ ಒಂದು ನಿರಾಶೆಯ ಅನುಭವವಲ್ಲ. ಯಾವಾಗಲೂ ಅಪ್ಪ ಕ್ರಿಸ್ತೇಸುವಿನಲ್ಲೇ ಇರುವಂಥ ಜಯವನ್ನು ಹೊಂದಿ ಪ್ರತಿ ದಿವಸ ಜಯಕರವಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ವಿಡಿಯೋ ವಾಚ್ ಮಾಡದಂಥ ಪ್ರತಿಯೊಬ್ಬರ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲಿ. ಇವತ್ತಿನಿಂದ ಒಂದು ಜಯಭರಿತ ಜೀವಿತ ಅವರದಾಗಲಪ್ಪ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಕರ್ತನು ಒಂದು ಜಯಭರಿತವಾದ ಜೀವಿತವನ್ನು ಜೀವಿಸಲಿಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.